ನಮ್ಮ ಜೀವನದಲ್ಲಿ ಹೊರಗಿನ ಶತ್ರುಗಳಿಗಿಂತ ಒಳಗಿನ ದ್ರೋಹವೇ ಹೆಚ್ಚು ಅಪಾಯಕಾರಿ. ನಾವು ನಂಬಿದವರಿಂದಲೇ ನೋವು ಬಂದಾಗ ಮನಸ್ಸು ಒಡೆಯುತ್ತದೆ. ಆದರೆ ಅಪ್ಪ ಬಸವಣ್ಣನವರು ಇಂದಿನ ವಚನದಲ್ಲಿ ಕೇವಲ ದುಃಖವನ್ನು ಹೇಳುವುದಿಲ್ಲ, ಜೊತೆಗೆ ಧರ್ಮನಿಷ್ಠೆ ಮತ್ತು ವಿವೇಕ ಕಳೆದು ಹೋದಾಗ ಸಮಾಜವೇ ಹೇಗೆ ಅಸ್ಥಿರವಾಗುತ್ತದೆ ಎಂಬುದನ್ನು ಎಚ್ಚರಿಸುತ್ತಾರೆ. ಈ ವಚನವು ನಮ್ಮ ಆತ್ಮ ಪರಿಶೀಲನೆಗೆ ಕರೆಸುವ ಅಮೂಲ್ಯ ಸಂದೇಶವಾಗಿದೆ. ಬನ್ನಿ ಶರಣ ಬಾಂಧವರೇ, ಅಪ್ಪ ಗುರುದೇವರ ಕೃಪೆಯಿಂದ ಈ ವಚನದ ಅರ್ಥವನ್ನು ತಿಳಿದು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಚನದ ಸಂಖ್ಯೆ 26. ಒಲೆ ಹತ್ತಿ ಉರಿದೊಡೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದೊಡೆ ನಿಲ್ಲಬಾರದು. ಏರಿ ನೀರುಂಬಡೆ ಬೇಲಿ ಕೈಯ ಮೇಯೋಡೆ ನಾರಿ ತನ್ನ ಮನೆಯಲ್ಲಿ ಕಳವಡೆ. ತಾಯ ಮುಲೆವಾಲು ನಂಜಾಗಿ ಕೊಲವಡೆ ಇನ್ನಾರಿಗೆ ದೂರುವೆ ಕೂಡಲ ಸಂಗಮ ದೇವ. ಈ ವಚನದ ಆಳವಾದ ಅರ್ಥವನ್ನು ಅರಿಯಲು ಸಣ್ಣದಾದ ಸುಂದರವಾಗಿರ್ತಕ್ಕಂತಹ ಒಂದು ಕಥೆಯ ಮೂಲಕ ನಾವು ನಿರ್ವಚನವನ್ನು ಮಾಡೋಣ. ಈ ಪುಟ್ಟ ಕಥೆಯ ಹೆಸರು ಬಂದು ಒಳಗಿನಿಂದಲೇ ಒಡೆದ ಮನೆ. ಒಂದು ಹಳ್ಳಿಯಲ್ಲಿ ರಾಮಯ್ಯ ಎಂಬ ಪ್ರಾಮಾಣಿಕ ರೈತನಿದ್ದ. ಅವನ ಹೆಂಡತಿ ಲಕ್ಷ್ಮಿ. ಅವರಿಗೆ 2 ಮಕ್ಕಳು. ಆ ಊರಿನಲ್ಲಿ ಎಲ್ಲರೂ ಈ ಕುಟುಂಬವನ್ನು ಆದರ್ಶ ಕುಟುಂಬವೆಂದು ನೋಡುತ್ತಿದ್ದರು. ಒಂದು ವರ್ಷ ಮಳೆ ತುಂಬಾ ಕಡಿಮೆ ಆಯಿತು. ಬೆಳೆ ಸರಿಯಾಗಿ ಬರಲಿಲ್ಲ. ಆ ಕುಟುಂಬಕ್ಕೆ ಹಣದ ಕೊರತೆ ಎದುರಾಯಿತು. ಆ ಸಂದರ್ಭದಲ್ಲಿ ರಾಮಯ್ಯನ ಹಳೆಯ ಸ್ನೇಹಿತನೊಬ್ಬ ಸ್ವಲ್ಪ ಸುಳ್ಳು ಲೆಕ್ಕ ತೋರಿಸಿ ಸರ್ಕಾರದ ಹಣ ಪಡೆಯೋಣ ಎಂದು ಸಲಹೆ ನೀಡುತ್ತಾನೆ. ಮೊದಲಿಗೆ ರಾಮಯ್ಯ ನಿರಾಕರಿಸಿದ. ಆದರೆ ಮನೆಯವರ ಪರಿಸ್ಥಿತಿ ಒತ್ತಾಯಕ್ಕೆ ಮಣಿದು ಒಮ್ಮೆ ಮಾಡಿದರೆ ತಪ್ಪಾಗುವುದಿಲ್ಲ, ಅದು ಏನಾಗುತ್ತದೆ ಎಂದು ತಪ್ಪು ದಾರಿಗೆ ಕಾಲಿಟ್ಟ. ಒಂದು ಸುಳ್ಳು ನಂತರ ಮತ್ತೊಂದು ಸುಳ್ಳಿಗೆ ಕಾರಣವಾಗುತ್ತದೆ. ಮಕ್ಕಳು ತಂದೆಯ ವರ್ತನೆ ನೋಡಿ ಸಣ್ಣ ಸಣ್ಣ ಸುಳ್ಳು ಹೇಳಲು ಆರಂಭಿಸುತ್ತಾರೆ. ಮನೆಯಲ್ಲಿ ನಂಬಿಕೆ ಕರಗತೊಡಗುತ್ತದೆ. ಒಂದು ದಿನ ಇದ್ದಕ್ಕಿದ್ದಂತೆ ತಮ್ಮ ಮನೆಯಲ್ಲೇ ಇರತಕ್ಕಂಥ ಚಿನ್ನ ಕಳ್ಳತನವಾಯಿತು. ಎಲ್ಲರೂ ಹೊರಗಿನ ಕಳ್ಳನನ್ನು ಹುಡುಕಲು ಆರಂಭಿಸಿದರು. ಕೊನೆಗೆ ತಿಳಿದು ಬಂದಿದ್ದು ತನ್ನ ಮಗ, ದೊಡ್ಡ ಮಗನೇ ಅದನ್ನು ತೆಗೆದುಕೊಂಡಿದ್ದ ಅಂತ. ಅವನು ಹೇಳಿದ, ಅಪ್ಪ, ನೀವು ತಪ್ಪು ಮಾಡಿ ಹಣ ತಂದಾಗ ಅದು ತಪ್ಪಲ್ಲ ಅಂದಿದ್ದೀರಿ. ಅದೇ ನಾನು ತಪ್ಪು ಮಾಡಿದರೆ ಅದು ಮಾತ್ರ ತಪ್ಪೇ ಅಂತ ಅವನ ಮಗ ರಾಮಯ್ಯನಿಗೆ ಪ್ರಶ್ನೆ ಮಾಡುತ್ತಾನೆ. ಆ ಮಾತು ರಾಮಯ್ಯನಿಗೆ ಹೃದಯಕ್ಕೆ ಬಾಣದಂತೆ ತಗುಲುತ್ತದೆ. ಆದ್ದರಿಂದ ಅವನ ತಪ್ಪು ಅವತ್ತು ಅರಿವಾಗುತ್ತದೆ. ಮನೆಯೊಳಗೆ ಸತ್ಯ ಕಳೆದು ಹೋದರೆ ಹೊರಗಿನ ಶತ್ರುವಿಗಿಂತ ಅದು ದೊಡ್ಡ ಅಪಾಯ ಎಂದು ಆವಾಗ ತಿಳಿಯುತ್ತದೆ. ಆ ದಿನದಿಂದ ತನ್ನ ತಪ್ಪನ್ನು ಒಪ್ಪಿಕೊಂಡು ಅಂದಿನಿಂದ ಆತ ಪ್ರಾಮಾಣಿಕವಾಗಿ ಜೀವನವನ್ನು ಆರಂಭಿಸುತ್ತಾನೆ. ನಿಧಾನವಾಗಿ ದಿನಗಳು ಕಳೆದಂತೆ ಮನೆಯಲ್ಲಿ ಕಳೆದು ಹೋದ ನಂಬಿಕೆ, ವಿಶ್ವಾಸ ಮತ್ತು ಸುಖ, ಶಾಂತಿ ಎಲ್ಲವೂ ಮರಳಿ ಬರುತ್ತದೆ. ಈ ಕಥೆಯ ಅರ್ಥ ಏನೆಂದರೆ, ಈ ವಚನದಲ್ಲಿ ಅಪ್ಪ ಬಸವಣ್ಣನವರು ಹೇಳುವುದು, ಒಲೆಗೆ ಬೆಂಕಿ ಹತ್ತಿದರೆ ಅದನ್ನು ಆರಿಸಬಹುದು, ಆದರೆ ಭೂಮಿಯೇ ಬೆಂಕಿ ಹತ್ತಿದರೆ ಎಲ್ಲಿಗೆ ಹೋಗೋದು? ಕೆರೆಯೇ ಒಡೆದರೆ ನೀರು ಉಳಿಯದು, ಬೇಲಿಯ ಬೆಳೆ ತಿಂದರೆ ಬೆಳೆ ಉಳಿಯೋದು. ಮನೆಯ ಹೆಂಗಸೆ ಕಳ್ಳತನ ಮಾಡಿದರೆ ಮನೆಯ ರಕ್ಷಣೆ ಯಾರಿಂದ? ತಾಯಿಯ ಹಾಲೇ ವಿಷವಾದರೆ ಮಗುವನ್ನು ಯಾರು ಕಾಪಾಡಬೇಕು? ಅಂದರೆ ರಕ್ಷಿಸಬೇಕಾದವರೇ ಹಾಳು ಮಾಡಲು ಆರಂಭಿಸಿದರೆ ಯಾರ ಬಳಿ ನ್ಯಾಯ ಕೇಳುವುದು ಎಂದು ಇಲ್ಲಿ ಅಪ್ಪ ಬಸವಣ್ಣನವರು ಪ್ರಶ್ನಿಸುತ್ತಿದ್ದಾರೆ. ಈ ಕಥೆಯಿಂದ ನಮ್ಮ ಜೀವನಕ್ಕೆ ಸಂದೇಶವನ್ನು ನೋಡುವುದಾದರೆ, ಇಂದು ಸಮಾಜದಲ್ಲಿಯೂ ಇದೇ ಪರಿಸ್ಥಿತಿ ಕಾಣಬಹುದು. ಶಿಕ್ಷಕರೇ ಶಿಕ್ಷಣದ ಮೌಲ್ಯ ಕಳೆದುಕೊಂಡರೆ, ನಾಯಕರೇ ಜನರನ್ನು ಮೋಸ ಮಾಡುತ್ತಿದ್ದರೆ, ಪೋಷಕರೇ ಮಕ್ಕಳಿಗೆ ತಪ್ಪು ದಾರಿ ತೋರಿಸುತ್ತಿದ್ದರೆ,
ನಮ್ಮ ಮನಸ್ಸೇ ನಮ್ಮನ್ನು ಮೋಸ ಮಾಡುತ್ತಿದ್ದರೆ ನಮ್ಮನ್ನು ರಕ್ಷಿಸುವವರು ಯಾರು? ನಮ್ಮ ಮೌಲ್ಯಗಳು, ನಮ್ಮ ಅಂತಃಕರಣವೇ ಕುಸಿದರೆ ಬದುಕು ಸಂಕಷ್ಟವಾಗುತ್ತದೆ. ಆದ್ದರಿಂದ ಮೊದಲು ನಮ್ಮೊಳಗಿನ ಸತ್ಯ, ಪ್ರಾಮಾಣಿಕತೆ ಮತ್ತು ಧರ್ಮವನ್ನು ಕಾಪಾಡಿಕೊಳ್ಳಬೇಕು. ರಕ್ಷಕನೇ ಭಕ್ಷಕನಾದರೆ ರಕ್ಷಣೆ ಎಲ್ಲಿಂದ? ಆದ್ದರಿಂದ ನಮ್ಮ ಹೃದಯ, ನಮ್ಮ ಮನೆ, ನಮ್ಮ ನಡೆ ಇವುಗಳೇ ಮೊದಲು ಶುದ್ಧವಾಗಿರಲಿ. ಆಗ ಕೂಡಲ ಸಂಗಮ ದೇವರ ಕೃಪೆ ನಮ್ಮ ಜೀವನವನ್ನು ಸದಾ ಕಾಪಾಡುತ್ತದೆ. ಈ ಕಥೆಯನ್ನು ಮುಕ್ತಾಯಗೊಳಿಸೋಣ. ಇನ್ನು ಈ ವಚನದ ಸಂಪೂರ್ಣ ವಿವರಣೆಯೊಂದಿಗೆ ನಿರ್ವಚನ ಮಾಡುತ್ತಾ ಹೋಗೋಣ. ಬನ್ನಿ ಶರಣ ಬಾಂಧವರೇ. ಈ ವಚನದಲ್ಲಿ ಅಪ್ಪ ಬಸವಣ್ಣನವರು ಸಮಾಜದ ಅತ್ಯಂತ ದೊಡ್ಡ ಸಮಸ್ಯೆಯನ್ನು ಅತ್ಯಂತ ಸರಳವಾದ ಉದಾಹರಣೆಗಳ ಮೂಲಕ ವಿವರಿಸುತ್ತಾರೆ. ನಮ್ಮನ್ನು ಕಾಪಾಡಬೇಕಾದವರೇ ನಮಗೆ ಅಪಾಯವಾದರೆ ನ್ಯಾಯವನ್ನು ಯಾರ ಬಳಿ ಕೇಳಬೇಕು ಎಂಬ ಪ್ರಶ್ನೆಯನ್ನು ಆ ಭಗವಂತ ಕೂಡಲ ಸಂಗಮ ದೇವರ ಮುಂದೆ ಇಡುತ್ತಿದ್ದಾರೆ. ಈ ವಚನವು ಕೇವಲ ಆ ಕಾಲದ ಸಮಾಜಕ್ಕೆ ಮಾತ್ರವಲ್ಲ, ಇಂದಿನ ಕುಟುಂಬ, ಸಮಾಜ, ಆಡಳಿತ, ಧರ್ಮ ಮತ್ತು ವೈಯಕ್ತಿಕ ಜೀವನಕ್ಕೂ ಸಮಾನವಾಗಿ ಅನ್ವಯಿಸುತ್ತದೆ. ಸಾಲು ಸಾಲಾಗಿ ನಿರ್ವಚನ ಮಾಡುತ್ತಾ ಹೋಗೋಣ. ಮೊದಲನೇದಾಗಿ, ಒಲೆ ಹತ್ತಿ ಉರಿದೊಡೆ ನಿಲ್ಲಬಹುದಲ್ಲದೆ, ಅಂದರೆ ಮನೆಯಲ್ಲಿ ಒಲೆಗೆ ಬೆಂಕಿ ಹತ್ತಿಕೊಂಡರೆ ಅದನ್ನು ಆರಿಸಬಹುದು. ಅದು ಸೀಮಿತವಾದ ಅಪಾಯ, ಅಂದರೆ ಸಣ್ಣ ಸಣ್ಣ ಸಮಸ್ಯೆಗಳಿಗೂ ನಾವು ಪರಿಹಾರ ಸಿಕ್ಕಂತೆ ಇರುತ್ತದೆ. ಇನ್ನು ಧರೆ ಹತ್ತಿ ಉರಿದಡೆ ನಿಲ್ಲಬಾರದು. ಆದರೆ ಇಡೀ ಭೂಮಿಯೇ ಬೆಂಕಿಗೆ ಆಹುತಿಯಾದರೆ ಅದನ್ನು ಯಾರು ಆರಿಸುತ್ತಾರೆ? ಅಂದರೆ ಸಮಾಜವೇ ಅಧರ್ಮದಿಂದ ತುಂಬಿದರೆ ಅದನ್ನು ಸರಿಪಡಿಸುವುದು ಅತ್ಯಂತ ಕಷ್ಟಕರ. ಏರಿ ನೀರುಂಬಡೆ ಕೆರೆಯ ನೀರನ್ನು ಬಿಟ್ಟರೆ ಜನರಿಗೆ ನೀರು ಎಲ್ಲಿಂದ ಸಿಗುತ್ತದೆ? ಜನರ ಬದುಕಿಗೆ ಆಧಾರವಾಗಿರುವ ವ್ಯವಸ್ಥೆಗಳೇ ವಿಫಲವಾದರೆ ಜೀವನ ಅಸ್ತವ್ಯಸ್ತವಾಗುತ್ತದೆ. ಬೇಲಿಕೆಯ ಮೇಯುವುಡೆ, ಅಂದರೆ ಬೆಳೆಗಳನ್ನು ರಕ್ಷಿಸಬೇಕಾದ ಬೇಲಿಯೇ ಬೆಳೆ ತಿನ್ನಲು ಆರಂಭಿಸಿದರೆ ರೈತ ಏನು ಮಾಡಬೇಕು? ರಕ್ಷಕರೇ ಭಕ್ಷಕರಾದರೆ ನ್ಯಾಯ ಉಳಿಯುವುದು ಎಲ್ಲಿಂದ? ನಾರಿ ತನ್ನ ಮನೆಯಲ್ಲಿ ಕಳವಡೆ, ಅಂದರೆ ಮನೆಯ ಗೌರವ ಮತ್ತು ವಿಶ್ವಾಸ ಕಾಪಾಡಬೇಕಾದವಳೆ ಕಳ್ಳತನ ಮಾಡಿದರೆ ಕುಟುಂಬ ಉಳಿಯುವುದು ಹೇಗೆ ಅಂತ. ಮನೆಯೊಳಗಿನ ನಂಬಿಕೆ ಮುರಿದರೆ ಕುಟುಂಬದ ಅಡಿಪಾಯವೇ ಕುಸಿಯುತ್ತದೆ. ತಾಯ ಮೊಲೆವಾಲೋ ನಂಜಾಗಿ ಕೊಲುವಡೆ, ಅಂದರೆ ಮಗುವಿಗೆ ಜೀವ ನೀಡುವ ತಾಯಿಯ ಆಲೆ ವಿಷವಾದರೆ ಮಗುವನ್ನು ಯಾರು ಉಳಿಸುತ್ತಾರೆ? ಅಂದರೆ ಪ್ರೀತಿ, ಕರುಣೆ ಮತ್ತು ರಕ್ಷಣೆಯ ಸಂಕೇತವಾದ ತಾಯಿಯು, ಆ ತಾಯಿಯೇ ಅಪಾಯವಾದರೆ ಅದು ಅತ್ಯಂತ ದುರಂತ. ಇನ್ನಾರಿಗೆ ದೂರುವೆ ಕೂಡಲ ಸಂಗಮ ದೇವ? ನ್ಯಾಯ ಕೊಡಬೇಕಾದವರೇ ಅನ್ಯಾಯ ಮಾಡಿದರೆ ಯಾರ ಬಳಿ ನ್ಯಾಯ ಕೇಳಬೇಕು? ಅಪ್ಪ ಬಸವಣ್ಣನವರು ಈ ಪ್ರಶ್ನೆಯನ್ನು ದೇವರ ಮುಂದೆ ಇಡುತ್ತಾರೆ. ಈ ವಚನದ ಮುಖ್ಯ ಸಂದೇಶವನ್ನು ನೋಡುವುದಾದರೆ, ರಕ್ಷಿಸುವ ಹೊಣೆ ಹೊತ್ತವರು ತಮ್ಮ ಕರ್ತವ್ಯವನ್ನು ಮರೆಯಬಾರದು. ನಂಬಿಕೆ ಒಮ್ಮೆ ಮುರಿದರೆ ಅದನ್ನು ಮತ್ತೆ ಕಟ್ಟುವುದು ಬಹಳ ಕಷ್ಟ. ಅಧಿಕಾರ, ಜ್ಞಾನ, ಸ್ಥಾನಮಾನ ಎಲ್ಲವೂ ಸೇವೆಗೆ ಇರಬೇಕು, ತಮ್ಮ ತಮ್ಮ ಸ್ವಾರ್ಥಕ್ಕೆ ಅಲ್ಲ. ಸಮಾಜ ಉಳಿಯುವುದು ಪರಸ್ಪರ ವಿಶ್ವಾಸದ ಮೇಲೆ. ಶಿಕ್ಷಕರು ಶಿಕ್ಷಣಕ್ಕಿಂತ ಹಣವನ್ನೇ ಮುಖ್ಯವೆಂದರೆ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗುತ್ತದೆ. ಇನ್ನು ವೈದ್ಯರು ಸೇವೆಗಿಂತ ಲಾಭವನ್ನೇ ನೋಡಿದರೆ ರೋಗಿಯ ನಂಬಿಕೆ ಕಳೆದು ಹೋಗುತ್ತದೆ. ನಾಯಕರು ಜನಸೇವೆಯನ್ನು ಮರೆತರೆ ದೇಶದ ಅಭಿವೃದ್ಧಿ ಕುಂಠಿತಗೊಳ್ಳುತ್ತದೆ. ಕುಟುಂಬದಲ್ಲಿ ವಿಶ್ವಾಸ ಮುರಿದರೆ ಸಂಬಂಧಗಳು ಉಳಿಯುವುದಿಲ್ಲ. ಸ್ನೇಹಿತರು ದ್ರೋಹ ಮಾಡಿದರೆ ಮನಸ್ಸಿಗೆ ಆಳವಾದ ಗಾಯವಾಗುತ್ತದೆ. ಯಾವ ಹೊಣೆಗಾರನ್ನಾದರೂ ಪ್ರಾಮಾಣಿಕವಾಗಿ ನಿರ್ವಹಿಸಬೇಕು. ನಮ್ಮ ಮೇಲೆ ಇಟ್ಟಿರುವ ನಂಬಿಕೆಯನ್ನು ಎಂದಿಗೂ ದ್ರೋಹ ಮಾಡಬಾರದು. ಸತ್ಯ, ಧರ್ಮ ಮತ್ತು ಪ್ರಾಮಾಣಿಕತೆಯನ್ನು ಜೀವನದ ಆಧಾರವಾಗಿರಿಸಿಕೊಳ್ಳಬೇಕು. ನಾವು ರಕ್ಷಕರಾಗಬೇಕು, ಭಕ್ಷಕರಾಗಬಾರದು.
ಹೊಣೆಗಾರಿಕೆಯ ಸ್ಥಾನಮಾನದಲ್ಲಿದ್ದವರು ತಪ್ಪಿದರೆ ಸಮಾಜವೇ ಕುಸಿಯುತ್ತದೆ. ಆದ್ದರಿಂದ ಪ್ರತಿಯೊಬ್ಬರೂ ತಮ್ಮ ತಮ್ಮ ಧರ್ಮವನ್ನು ಕಾಪಾಡಬೇಕು, ನಂಬಿಕೆಯನ್ನು ಉಳಿಸಿಕೊಳ್ಳಬೇಕು. ಈ ವಚನವು ಕೇವಲ ಒಂದು ಪ್ರಶ್ನೆಯಲ್ಲ, ಅದು ಪ್ರತಿಯೊಬ್ಬರ ಅಂತಃಕರಣವನ್ನು ಎಚ್ಚರಿಸುವ ಸಂದೇಶ. ಕುಟುಂಬ, ಸಮಾಜ, ಆಡಳಿತ, ಧರ್ಮ ಯಾವ ಕ್ಷೇತ್ರದಲ್ಲಿದ್ದರೂ ನಮ್ಮ ಮೇಲೆ ಇಟ್ಟಿರುವ ವಿಶ್ವಾಸವನ್ನು ಕಾಪಾಡುವುದು ನಮ್ಮ ಮೊದಲ ಕರ್ತವ್ಯ. ರಕ್ಷಕರು ತಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ನಿರ್ವಹಿಸಿದಾಗ ಮಾತ್ರ ಸಮಾಜದಲ್ಲಿ ನ್ಯಾಯ, ಶಾಂತಿ ಮತ್ತು ಸೌಹಾರ್ದತೆ ನೆಲೆಸುತ್ತದೆ. ಕೂಡಲ ಸಂಗಮ ದೇವರ ಶರಣಾಗತಿಯ ಮೂಲಕ ಅಪ್ಪ ಬಸವಣ್ಣನವರ ನಂಬಿಕೆ ನಮಗೆ ನೀಡುವ ಶಾಶ್ವತ ಸಂದೇಶವೇ ಇದು. ನನ್ನ ಅರಿವಿಗೆ ಬಂದಿದ್ದನ್ನು ನಾನು ಎಡೆ ಮಾಡಿದ್ದೇನೆ. ಎಲ್ಲ ಶರಣ ಬಾಂಧವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು.